KPSC ನಡೆಸಿದಂತಹ KS ಮರುಪರೀಕ್ಷೆಯಲ್ಲಿ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದರು. ಅದು 1-2 ಕ್ವಶನ್ಸ್ ಅಲ್ಲ, ಸುಮಾರು 79 ಕ್ವಶನ್ಸು ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದನ್ನು ಖಂಡಿಸಿ ಸಾಕಷ್ಟು ಹೋರಾಟ ಮಾಡಿದ್ವಿ, ಅಹೋರಾತ್ರಿ ಧರಣಿ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ರಕ್ತಪತ್ರ ಚಳುವಳಿ ಮಾಡಿದ್ವಿ. ಪಾದಯಾತ್ರೆ ಧಾರವಾಡದಿಂದ ಬೆಂಗಳೂರು ತನಕ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಪಾದಯಾತ್ರೆ ಮಾಡಿದ್ವಿ 12 ದಿನ. ಆದರೆ KPSC ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕನ್ನಡ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ನ್ಯಾಯ ಕೊಟ್ಟಿಲ್ಲ. ಆದರೆ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ 84 ಜನ ಸ್ಟೂಡೆಂಟ್ಸು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಸ್ ಹಾಕಿ ಆ ಒಂದು ಕೇಸು ಡಿಸ್ಪೋಸ್ ಆಗಿತ್ತು. ಅದನ್ನು ಹೈಕೋರ್ಟಿಗೆ ಹೋಗಿದ್ವಿ. 33+1 ಅಂದರೆ 1 ಮೆಂಬರ್ಸು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಶರ್ವಾಣಿ ಟಿ ಗೌಡ ಮೇಡಮ್ ಅವರಿಂದ ಒಬ್ಬರಿಗೆ ತ್ರಿವೇಣಿ DM ಅವ್ರಿಗೆ ರಿಲೀಫ್ ಸಿಕ್ಕಿತ್ತು. ಅಂದರೆ ಮಾನ್ಯ ಹೈಕೋರ್ಟ್ ಕೃಷ್ಣ ದೀಕ್ಷಿತ್ ಸರ್ ಅವ್ರ ಮುಖಾಂತರ ಒಬ್ಬರಿಗೆ ರಿಲೀಫ್ ಸಿಕ್ಕಿತ್ತು. ಆ ಆರ್ಡ್ರನ್ನ ಇಟ್ಕೊಂಡು ಸುಮಾರು 400 ಜನಕ್ಕೆ ರಿಲೀಫ್ ಸಿಕ್ಕಿದೆ. 400 ಜನಕ್ಕೆ, ಅದರಲ್ಲಿ ಇಂಗ್ಲೀಷು ಕನ್ನಡ ಮೀಡಿಯಂ ಎಲ್ಲರಿಗೂ ಮುಖ್ಯ ಪರೀಕ್ಷೆ ಅಂದರೆ KS ಮೇನ್ಸ್ ಎಕ್ಸಾಮ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಒಂದು ಆರ್ಡರಿಂದ ಇವತ್ತು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಅದೇ ರೀತಿ ನಾಳೆ ಅಂದರೆ ಕ್ಯಾಟ್ ಒಳಗಡೆ ನಾವು 350 ಜನ ನಾವು 28ನೇ ತಾರೀಕು ಫೈಲ್ ಮಾಡಿದ್ವಿ. ಆ 350 ಜನದ್ದು ನಾಳೆ ಏರಿಂಗ್ ಇದೆ. ಮೇ ಬಿ ನಾಳೆ ಫೈನಲ್ ಜಡ್ಜ್ಮೆಂಟ್ ಬರ್ಬೋದು, ಇಲ್ಲಾಂದರೆ ನಾಳೆ ಏರಿಂಗ್ ಇದೆ, ತುಂಬ ಇಂಪಾರ್ಟೆಂಟು. ಆ 350 ಜನ ಸ್ಟೂಡೆಂಟ್ಸು ನಾಳೆ ಕ್ಯಾಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಮೈಸೂರು ಬ್ಯಾಂಕ್ ಹತ್ರ ಇದೆ, ಅಲ್ಲಿಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಬನ್ನಿ. ಪ್ಲಸ್ ಅದ್ರ ಜೊತೆ ಏನಪ್ಪ ಅಂದರೆ ನಾಳೆ ಇನ್ನೊಂದು 700 ಜನದ್ದು ನಾವು ಫೈಲ್ ಮಾಡ್ತಿದ್ದೀವಿ. ಅದು 700 ಜನ ಅಂತಂದರೆ ಇವಾಗ ಆಲ್ರೆಡಿ ಗ್ರೂಪಲ್ಲಿ ಅಕ್ಸಾ ಅಫಿಷಿಯಲ್ ಗ್ರೂಪಲ್ಲಿ 400 ಜನದ್ದು ಲಿಸ್ಟ್ ರೆಡಿ ಮಾಡಿಬಿಟ್ಟು ಹಾಕಿದ್ದೀವಿ. ಮತ್ತು ಇನ್ನೂ 300 ಜನದ್ದು ಇರುತ್ತೆ. ದಯವಿಟ್ಟು ಕೆಲವೊಂದು ಏನಪ್ಪ ಅಂದರೆ ವಕಾಲತ್ತಲ್ಲಿ ಯಾರ್ಯಾರು ಸೈನ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಬನ್ನಿ. 700 ಜನ ಏನು ನಾವು ಗ್ರೂಪಲ್ಲಿ ಹಾಕ್ತೀವಿ, 700 ಜನ ಸ್ಟೂಡೆಂಟ್ಸು ಎಲ್ಲರೂ ಬಂದು ವಕಾಲತ್ತಿಗೆ ಸೈನ್ ಹಾಕಬೇಕು. ಯಾಕೆಂದರೆ ನೀವು ಮುಂಚೆ ಸೈನ್ ಹಾಕಿದಿರಲ್ಲ ಆಫೀಸಲ್ಲಿ ವೈಟ್ ಅಂದರೆ ಬ್ಲೂ ಶೀಟ್ಸಲ್ಲಿ ಹಾಕಿದ್ರಿ, ಆದರೆ ಅದರಲ್ಲಿ ವಕಾಲತ್ ಫಾರ್ಮ್ ಅಲ್ಲ, ಕಂಪ್ಲೀಟ್ ಎಂಟಿ ಪೇಜಸ್ ಬರ್ಸಿದ್ವಿ. ಅಂದರೆ ನೇಮು, ಫೋನ್ ನಂಬರು ಮತ್ತು ಸಿಗ್ನೇಚರ್ ಹಾಕಿದ್ರಿ. ಆದರೆ ನಾಳೆ ವಕಾಲತ್ತಲ್ಲಿ ಸೈನ್ ಹಾಕಬೇಕು. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು 700 ಜನ ಸ್ಟೂಡೆಂಟ್ಸು ನಿಮ್ಮದು ನೇಮ್ ಇರುತ್ತೆ ಅಷ್ಟು ಜನ ನಾಳೆ ಬೆಳಗ್ಗೆ ಬಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಮೈಸೂರು ಬ್ಯಾಂಕ್ ಹತ್ರ ಇದೆ, ಎಲ್ಲರೂ ಬಂದು ನಿಮ್ಮ ನೇಮಲ್ಲಿ ಸೈನ್ ಹಾಕಿ. ಮತ್ತು ನಾಳೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಒಂದು ಕೇಸ್ ಮರುಪರೀಕ್ಷೆನೇ ಆಗಬೇಕು. ಯಾಕೆ ಅಂತಂದರೆ ಈ ಒಂದು ಇಷ್ಟೆಲ್ಲ ಅನ್ಯಾಯ ಆಗಿದೆ, ಅದನ್ನು ಖಂಡಿಸಿ. ಮತ್ತು ಈಗ ಹೈಕೋರ್ಟಲ್ಲೇ ಒಪ್ಕೊಂಡಿದ್ದಾರೆ ಮತ್ತು KPSC ಅವರು ಒಪ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟೊಂದು 100 ಕೇಸ್ ಹೋಗ್ತಾಯಿದೆ. ಸುಮಾರು ಈಗ 20-30 ಕೇಸು KPSC ಮೇಲೆ ಇರ್ಬೋದು ಆಲ್ರೆಡಿ. ಇನ್ನೂ 100 ಕೇಸು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ಗೆ, ಎಲ್ಲರೂ ಹಾಕಿ. ಎಲ್ಲೆಲ್ಲಿ ಸಿಗುತ್ತೆ ನಿಮ್ಗೆ ಯಾರ್ಯಾರು ಅಡ್ವೊಕೇಟ್ಸ್ ಗೊತ್ತು ಎಲ್ಲರೂ ಫೈಲ್ ಮಾಡಿ, ಇಂಡಿವಿಜುವಲ್ ಫೈಲ್ ಮಾಡಿ. KPSC ವಿರುದ್ಧ ಈ ಒಂದು ಕೇಸ್ ಮರುಪರೀಕ್ಷೆ ಆಗಲೇಬೇಕು, ಇಲ್ಲಾಂದರೆ ಸರ್ಕಾರ ರೀನೋಟಿಫಿಕೇಷನ್ ಮಾಡಬೇಕು. ಅಲ್ಲಿವರೆಗೂ ಈ ಒಂದು ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಈ ಒಂದು ಒಬ್ರಿಗೇನಿಲ್ಲ ಅಂದರೆ ನಾವು ಅಕ್ಸಾ ಸಂಘಟನೆಯಿಂದ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಒಬ್ರಿಗೇನಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 500 ರೂಪಾಯಿ ಖರ್ಚಾಗ್ಬೋದು. 100 ರೂಪಾಯಿ ಫೀಸ್ ಇದೆ. ಮೊನ್ನೆ 350 ಜನದ್ದು ಅಷ್ಟೇ ನಾವು ಕ್ಯಾಟಲ್ಲೂ ನಾವು ಫೈಲ್ ಮಾಡಿದ್ವಿ, ಸುಮಾರು 17,500. ಇಲ್ಲಿ ಹೈಕೋರ್ಟಲ್ಲೂ ನಾವು ನಾಳೆ ಏನು 350 ಜನದ್ದು ನಾವು ಮೊನ್ನೆನೇ ಹೈಕೋರ್ಟಲ್ಲಿ ಫೈಲ್ ಮಾಡಿದ್ದೀವಿ. ಮತ್ತು ನಾಳೆ ಅದನ್ನು ನಾವು ಮೆಮೋ ಮೂವ್ ಮಾಡಿಕೊಂಡು, ಇಲ್ಲಾಂದರೆ ನಾಳೆ ಅದು ಫೀಸ್ ಏನಿದೆ ಅದು ಪೇ ಮಾಡಿಕೊಂಡು ಅದು ಕೂಡ ಹೈಕೋರ್ಟಲ್ಲಿ ಆಲ್ರೆಡಿ ನಾವು ಫೈಲ್ ಮಾಡಿದ್ದೀವಿ. ಮತ್ತು ಅದು ನಿಮಗೆ ಕೇಸ್ ನಂಬರು ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದ್ರ ಜೊತೆ ನಾಳೆ ಏನಪ್ಪ ಅಂದರೆ 700 ಜನದ್ದು ಬರೀ ಪ್ಯೂರ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅಷ್ಟು ಜನದ್ದು ನಾವು ಫೈಲ್ ಮಾಡಿದ್ದೀವಿ. ಆ ಒಂದು ನಾಳೆ 700 ಜನದ್ದು ಫೈಲ್ ಮಾಡ್ತಿದ್ವಿ. 350 ಜನದ್ದು ಆಲ್ರೆಡಿ ನಾಳೆ ಏರಿಂಗ್ ಇದೆ. ಆ 700 ಜನದ್ದು ನಾಳೆ ಫೈಲ್ ಮಾಡ್ತಾಯಿದ್ದೀವಿ ಕ್ಯಾಟ್ ಒಳಗಡೆ. ಮತ್ತು ಅದಾದಮೇಲೆ ಹೈಕೋರ್ಟಲ್ಲೂ ನಾವು 700 ಜನದ್ದು ಫೈಲ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಾಳೆ ಇಲ್ಲ ನಾಡಿದ್ದು ಫೈಲ್ ಮಾಡ್ತೀವಿ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ನಮಗೆ ಬಂದು ವಕಾಲತ್ತಲ್ಲಿ ಸೈನ್ ಹಾಕಬೇಕು. ಮತ್ತು ನೀವು ಕೋರ್ಟಿಗೆ ಬರ್ತೀರಲ್ಲ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ, ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಯಾಕೆಂದರೆ ಡ್ರೆಸ್ ಕೋಡಿಂದ ಹಿಡಿದು ಮತ್ತು ಅಲ್ಲಿ ಬಂದಾದಮೇಲೂ ಕೂಡ ಕೋರ್ಟ್ ಒಳಗಡೆ ಯಾವ ರೀತಿ ಇರಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು. ಮೊನ್ನೆ ಹೈಕೋರ್ಟಲ್ಲಿ ಸುಮ್ಮನೆ ಚಪ್ಪಾಳೆ ಹೊಡೆದ್ರಲ್ಲ, ಆ ರೀತಿ ಎಲ್ಲ ಚಪ್ಪಾಳೆ ಎಲ್ಲ ಹೊಡಿಬಾರ್ದು. ಕೋರ್ಟ್ ಒಳಗಡೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಆ ಒಂದು ಪ್ರೊಸೀಜರ್ನ ಫಾಲೋ ಮಾಡಲೇಬೇಕಾಗುತ್ತೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಯಾವುದೇ ರೀತಿ ಟಿ ಶರ್ಟ್ ವೇರ್ ಬರಬೇಡಿ. ಶರ್ಟ್ ಹಾಕೊಂಬಂದು ಮತ್ತು ಒಳಗಡೆ ಕೋರ್ಟ್ ಹಾಲಲ್ಲೂ ಅಷ್ಟೇ, ಅದೊಂದೇ ಕೋರ್ಟ್ ಹಾಲಲ್ಲ, ಯಾವುದೇ ಕೋರ್ಟಿಗೆ ಅಂತಂದರೆ ಅದಕ್ಕೆ ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ. ಆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಆ ಒಂದು ಕೋರ್ಟ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ನೀವು ಫಾಲೋ ಮಾಡಿ. ಮತ್ತು ತುಂಬ ಡೀಸೆಂಟಾಗಿ ನಡ್ಕೊಳ್ಳಿ. ಯಾರೂ ಅಷ್ಟೇ ನಗೋದಿರ್ಬೋದು, ಚಪ್ಪಾಳೆ ಹೊಡೆಯೋದಿರ್ಬೋದು, ಆ ರೀತಿ ಯಾವುದು ಮತ್ತು ಮಾತಾಡೋದಿರ್ಬೋದು, ಯಾವುದೇ ರೀತಿ ಮಾಡಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ. KPSC ನಡೆಸಿದಂಥ KS ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ. ಅದನ್ನು ಕೋರ್ಟ್ಗೆ ಹೋಗಿದ್ವಿ.
ನಾವು ಕ್ಯಾಟಲ್ಲಿ ಮೊನ್ನೆ 350 ಜನಕ್ಕೆ ಫೈಲ್ ಮಾಡಿದ್ವಿ. ಅದ್ರ ಜೊತೆ ಅದೇ 350 ಜನ ಹೈಕೋರ್ಟಲ್ಲೂ ಫೈಲ್ ಮಾಡಿದ್ವಿ. ಸ್ಟೂಡೆಂಟ್ಸು ತುಂಬ ಅಂದರೆ ನಂದು ನೇಮ್ ಇಲ್ಲ ನಿನ್ನ ನೇಮ್ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು 700 ಜನದ್ದು ಲಿಸ್ಟ್ ರೆಡಿ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಕ್ಯಾಟಲ್ಲಿ ನಾವು ಫೈಲ್ ಮಾಡ್ತೀವಿ. ಆ ಫೈಲ್ನ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಕ್ಯಾಟ್ ಹತ್ರ ಬನ್ನಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹತ್ರ ಸೈನ್ ಹಾಕಬೇಕು. ಪ್ಲಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಷ್ಟೋ ಸ್ಟೂಡೆಂಟ್ಸು ಫೋನ್ ಮಾಡ್ತಾ ಇದ್ದೀರಾ ನನ್ನ ಹೆಸರಿಲ್ಲ ಅಂತ ಹೇಳಿ. ಯಾರ ಹೆಸರಿಲ್ಲ ಅಂತಲೂ ನೀವು ಭಯ ಬೀಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ನಾಳೆ ನೀವು ಏನು ಲಿಸ್ಟಲ್ಲಿ 700 ಜನ ಪ್ಯೂರ್ಲಿ ಕನ್ನಡ ಮೀಡಿಯಮ್ಮು, ನಾವು ಒಂದೇ ಒಂದು ಇಂಗ್ಲೀಷ್ ಮೀಡಿಯಮ್ನ ನಾವು ಅದರೊಳಗಡೆ ಸೇರಿಸಿಲ್ಲ. ಎಲ್ಲರೂ ಕನ್ನಡ ಮೀಡಿಯಮ್ನೇ ನಾವು ತೊಗೊಂಡಿರೋದು, ಎಲ್ಲರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದರಲ್ಲಿ ನೇಮ್ ಇಲ್ಲ ಅಂತ ಮಾತ್ರ ಭಯ ಬೀಳಕ್ಕೆ ಹೋಗ್ಬೇಡಿ. ಯಾರು ನೇಮ್ ಇಲ್ಲ ಅದನ್ನು ಮತ್ತೆ ನಾವು ಇನ್ನೊಂದು ಲಿಸ್ಟ್ ಮಾಡ್ತೀವಿ. ನೀವು ನೇಮ್ ಇಲ್ಲ ಅಂತ ಅಂದಿದ ತಕ್ಷಣ ಯಾರೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಈ ಒಂದು KS ಮರುಪರೀಕ್ಷೆ ಆಗಿರೋದ್ರಿಂದ KS ಎಲ್ಲರಿಗೂ ಮತ್ತೊಮ್ಮೆ ರೀ ಎಕ್ಸಾಮ್ ಮಾಡಬೇಕು, ಇಲ್ಲ ರೀನೋಟಿಫಿಕೇಷನ್ ಮಾಡಬೇಕು. ಅಲ್ಲಿ ತನಕ ಹೋರಾಟ ಮಾಡೋಣ. ಎಷ್ಟು 1000 ಜನ ಸ್ಟೂಡೆಂಟ್ಸ್ ಬಂದ್ರೂ ನಾನು ಕೋರ್ಟಿಗೆ ಕರ್ಕೊಂಡು ಹೋಗ್ತೀನಿ. ಯಾರು ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಯಾರು ನನ್ನ ನೇಮ್ ಇಲ್ಲ ಅಂತ ಯಾರು ಭಯ ಬೀಳಬೇಡಿ. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ತೊಗೊಂಬಂದು ಮತ್ತು ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು, ನಾವು ಕೋರ್ಟಿಗೆ ಹೋಗ್ತೀವಿ. ನಾವು ಅದನ್ನು ಫೈಟ್ ಮಾಡೇ ಮಾಡ್ತೀವಿ. ಎಲ್ರಿಗೂ ನ್ಯಾಯ ಸಿಗಲೇಬೇಕು. ಥ್ಯಾಂಕ್ ಯು. ನಮಸ್ಕಾರ.